ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಧರ್ಮಸ್ಥಳ ಮಧ್ಯವರ್ಜನ 7ನೇ ದಿನದ ಕಾರ್ಯಕ್ರಮವನ್ನು ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ವಲಯದ ಶ್ರೀ ಮಹಂತ ದುರ್ದುಂಡೇಶ್ವರ ಮಠದಲ್ಲಿ ಮಧ್ಯವರ್ಜನ ಕಾರ್ಯಕ್ರಮ 7ನೇ ದಿನದ ಕಾರ್ಯಕ್ರಮದಲ್ಲಿ 61 ಅಭ್ಯರ್ಥಿಗಳಿಗೆ ಮನರಂಜನೆ ಕಾರ್ಯಕ್ರಮ ಹಾಗೂ ಡ್ಯಾನ್ಸ್ ಮಾಡಿಸುವ ಮುಖಾಂತರ ಮದ್ಯ ವ್ಯಸನವನ್ನು ಬಿಡಿಸುವ ಕಾರ್ಯಕ್ರಮವನ್ನು ಮಾಡಿದರು. ಹೌದು ಸ್ನೇಹಿತರೆ, ಸರಾಯಿ ಸೇವನೆ ಮಾಡಿ ಹಲವಾರು ಕುಟುಂಬಗಳು ಬೀದಿ ಪಾಲವಾಗಿದೆ. ಇದರಿಂದ ತಂದೆ ತಾಯಿಗೆ ಹಾಗೂ ಹೆಂಡತಿ ಮಕ್ಕಳಿಗೆ ಅನಾಥರಾಗುತ್ತಾರೆ. ಆದ ಕಾರಣ ನೀವು ಸಾರಾಯಿ ಸೇವನೆ ಮಾಡುವುದನ್ನು ಬಿಡಬೇಕೆಂದು ಈ ಕಾರ್ಯಕ್ರಮದ ಮುಖಾಂತರ ತಿಳುವಳಿಕೆ ಮೂಡಿಸಿದರು. 61 ಅಭ್ಯರ್ಥಿಗಳಿಗೆ ಸಾರಾಯಿ ಸೇವನೆ ಮಾಡದೆ ಹೋದರೆ ಶ್ರೀ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಹಾಗೂ ಶ್ರೀ ಮಹಾಂತ ದುರ್ದುಂಡೇಶ್ವರ ಅಂಜನ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಶ್ರೀ ಬಿ ದೇಸಾಯಿ ಹಾಗೂ ಮಾನ್ಯ ಯೋಜನಾಧಿಕಾರಿ ಶ್ರೀಕಾಂತ್ ಸರ್ ಮತ್ತು ಯೋಜನಾ ಅಧಿಕಾರಿಗಳು ಶ್ರೀ ಭಾಸ್ಕರ್ ಎನ್, ಶಿಬಿರದ ಅಧಿಕಾರಿ ಶ್ರೀಕುಮಾರ್, ಆರೋಗ್ಯ ಸಹಾಯಕರು ನೇತ್ರಾವತಿ ಮೇಡಂ, ಗೌರವಾನ್ವಿತ ಸಲಹೆಗಾರರು ಶ್ರೀ ಗುರು ಮಹಾಂತ ಹಿರೇಮಠ, ಕಾರ್ಯದರ್ಶಿ ಮಂಜುಳಾ ಡಿ, ಮಹಾಂತೇಶ್ ಆಳಾಜ್, ಮಹಾಂತೇಶ್ ಬೆನ್ನಿ, ಶಿವಾನಂದ ಕಾಜಗಾರ್, ಮಾದೇಶ್ ಬೆಟ್ಟದ, ಉಮೇಶ್ ನರಗುಂದ, ಮಂಜುನಾಥ್ ರಗಟಿ, ಮಲ್ಲಪ್ಪ ಆನಿಗೋಳ, ವಿಜಯ್ ಸಾನಿಕೊಪ್ಪ, ಮರಿಯಪ್ಪ ಮಾದರ್, ಸಂತೋಷ್ ಹಿರೇಮಠ, ಒಕ್ಕೂಟದ ಅಧ್ಯಕ್ಷರು ಹಾಗೂ ಸೇವಾಧರಣಿಗಳು ಹಾಗೂ ಸಿಎಸ್ಸಿ ಸೇವಾದಾರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸೋಮಲಿಂಗ ಬೋವಿ, ದೀಕ್ಷಾ ನ್ಯೂಸ್, ಮುರಗೋಡ್. ನಿನ್ನನು ಬೇಡುವೆ, ನಿನ್ನನು ವಂದಿಪೆ, ನಿನ್ನನು ಬೇಡುವೆ, ನಮ್ಮನು ಸಲಹಿ ದೇವ, ನಮ್ಮನು ಸಲಹಿ. ತೆಗೆದು ಸಸಿ ಹಂಚ್ತೀವಿ, ನಾವು ಗೊಬ್ಬರ ನೀರ ಕೊಡ್ತೇವಿ, ಕಳೆ ಕಸ ಎಲ್ಲ ತೆಗಿತೀವಿ. ಅದು ಎಷ್ಟು ವರ್ಷಕ್ಕೆ ಕಾಯಿ ಕೊಡ್ತದೆ? ಕಡಿಮೆ ಅಂದ್ರೂ 3 ವರ್ಷದಿಂದ ಸ್ಟಾರ್ಟ್ ಆಗ್ತದೆ. ದೊಡ್ಡ ದೊಡ್ಡ ಗಿಡ ಸಿಗ್ತಾವ್ರಿ, ಅಲ್ಲೇ 2 ವರ್ಷ ಆಗಿರ್ತದೆ. ಪಾಲನೆ ಪೋಷಣೆ ಮಾಡಾಕತ್ತೀವಿ ಸಸಿನ. ಆ ತೆಂಗಿನ ಮರ ಏನೇನು ಕೊಡಾಕತ್ತದ? ಇನ್ನು ಕಾಯಿ ಆಗೋಕ್ಕಿಂತ ಮೊದಲ ನಮಗ ಅಡಿಗೆ ಮಾಡಾಕ ಉರ್ಲು ಬೇಕಲ್ರಿ, ಕಟ್ಟಿಗೆ ಬೇಕಲ್ಲ, ಆ ಗರಿಗಳನ್ನು ಕೊಡಾಕತ್ತ. ಆ ಗರಿಗಳನ್ನು ಉಪಯೋಗ ಮಾಡಿ ನಮಗ್ ಕಸ ಕ್ಲೀನ್ ಮಾಡಾಕ ಕಸಬರಿಗೆಯನ್ನು ಕೊಡಾಕತ್ತದ ತೆಂಗಿನ ಮರ. ಹೌದು, ಇನ್ನೂ ದೊಡ್ಡ ದೊಡ್ಡದಾದಾಗ ನಮಗ್ ಕುಡಿಯಾಕ ಎಳ್ನೀರು ಕೊಡಾಕತ್ತ. ಹೌದು, ಆ ಎಳ್ನೀರು ಸ್ವಲ್ಪ ಕಡ್ಲಿ ಬರ್ತದ, ಕೊಬ್ಬರಿನೂ ಕೊಡ್ತದ. ಅದ್ರ ಸೊಟ್ಟಿನೂ ಮಾರಾಟ ಆಗ್ತಾವ್ರಿ. ನಮ್ಮಲ್ಲಿ ಇಲ್ಲದ ಹಾಸನ ಕಡೆ ಆ ಕೊಬ್ಬರಿ ಸೊಟ್ಟಿ ಸದ ಮಾರಾಟ ಆಗ್ತದೆ, ಹುಚ್ಚು ಸದ ಮಾರಾಟ ಆಗ್ತದೆ. ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಅಂದ್ರೆ ಅದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ. ಈಗ
ಆ ತೆಂಗಿನ ಮರ ಇಷ್ಟೆಲ್ಲ ಉಪಯೋಗ ಅದಲ್ರಿ, ಹೆಚ್ಚು ಕಡಿಮೆ ಒಂದು 100 ವರ್ಷ ಕೂಡ 200 ವರ್ಷ ಕೂಡ ಫಲ ಕೊಡುವಂತ ತೆಗೆದು ಬರ್ತಾವ. ಅವ್ನು ದೊಡ್ಡ ಆದಂತಂದ್ರೆ ಬೆಟ್ಟ ಬಿಡೋದು ಅವ್ನ ಮಳೆ ಆದ ಮೇಲೆ ಮಳೆ ನೀರಿನ ಮೇಲನ ಅವ್ನು ಫಲ ಕೊಡ್ತಾ ಸಾಕು. ನಿಮ್ಮದು ನಿಮ್ಮ ತಂದೆ ತಾಯಿ ಪಾಲನೆ ಪೋಷಣೆ ಮಾಡ್ಯಾರಲ್ರಿ. ಒಂದವ್ರು ಎಲ್ಲ ಅಲ್ಲೇ ಮಾಡ್ಕೊತಿದ್ದೀವಿ ನಾವೆಲ್ಲ. ಸಣ್ಣವರಿದ್ದಾರೆ, ಮಗುಗಳಿದ್ದಾರೆ, ತಾಯಂದ್ರು ಏನ್ ಮಾಡಿದಾರ್ರಿ, ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದಾರೆ. ಅದು ನಮಗೆ ನೆನಪಿಲ್ಲ. ನಿಮ್ಗೆ ಯಾವಾಗ ನೆನಪಿಗೆ ಬರ್ತದಂತಂದ್ರೆ ನೀವು ಮದುವೆ ಆಗಿ ನೀವು ಮಕ್ಕಳ ಮಾಡ್ತಿರಲ್ಲ, ಆ ಮಕ್ಕಳುಗಳನ್ನ ಪಾಲನೆ ಪೋಷಣೆ ಮಾಡೋದು ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡ್ತಿರಲ್ಲ. ಅದು ಇಲ್ದಾಗ ಒಂದೊಂದ್ಸರಿ ನೀವು ಸ್ವಚ್ಛ ಮಾಡಿರ್ತೇವೆ ಹೌದು ಮಾಡಿದ್ರೆ ಇಲ್ಲ ಗೊತ್ತ ಏನಾಗ ಫಸಲು ಹೊಲಸು ಮಾಡ್ಕೊಂಡು ಬಿಟ್ಟು ಹೋಗಿ ಬಿಟ್ಟೇನೋ ಮಾಡಿದ್ರೆ ಹಿಂಗೆಲ್ಲ ಮಾಡಿದಾರಲ್ರಿ. ಮತ್ತ ತಂದೆ ತಾಯಿ ನಿಮ್ಗೆಲ್ಲ ಗಂಡ ಬಿಸಿ ಬರೋ ಮಟ್ಟ ಬೆಳೆಸಿದಾರೆ ಹೌದು. ಉದ್ಯೋಗ ಮಾಡ್ಬೇಕಲ್ಲ, ಉದ್ಯೋಗ ಮಾಡ್ಬೇಕು, ದುಡ್ಡು ತಂದು ಮನೆ ಕೊಡ್ಬೇಕಲ್ಲ. ನೀವು ಹೇಗಿದ್ರು ಏನ್ ಮಾಡಿದಾರ್ರಿ, ಏನು ನಾನು ಮಗ ಬಾಳೆ ಬರ್ತದೆ ಅಂತ ಹೇಳಿ ಮದುವೆ ಆದ ಸುಧಾರಣೆ ಆಗ್ತಾನೆ ಅಂತ ಹೇಳಿ ಮದ್ವೆ ಮಾಡಿದಾರೆ ಸಾಲ ಸುಧಾರ ಮಾಡಿ ಹೌದು ಹೌದು. ಮದುವೆ ಆದಾಗ ಸುಧಾರಣೆ ಆಗ್ಬೇಕಲ್ಲ. ಆ ತೆಂಗಿನ ಮರ ಎಷ್ಟು ಉಪಯೋಗ ಬಂತು ನೋಡ್ರಿ. ಗರಿ ಸಹ ಉಪಯೋಗ ಬಂತು, ಹುಚ್ಚು ಉಪಯೋಗ ಬಂತು, ಸೊಟ್ಟೆ ಉಪಯೋಗ ಬಂತು ಹೌದ್ರೆ. ನೀರು ಒಬ್ಬರಿಗೆ ಎಲ್ಲರೂ ಕೂಡ ಎಲ್ಲ ಕೊಡ ತಾಣ ತಿನ್ನೋದಿಲ್ಲ, ಎಲ್ಲರೂ ಕೊಡ ಎಲ್ಲ ಕೊಡ್ಬೇಕು. ಆ ಪಾಲನೆ ಪೋಷಣೆ ಮಾಡಿದಾಗ ಅವ್ರಿಗೆ ಒಂದು ತೆಂಗಿನ ಮರ ಕೊಡಾಗ್ತದೆ. ನೀವೆಲ್ಲ ತಂದೆ ತಾಯಿಗಳಿಗೆ ಏನು ಮಾಡಿದ್ರಿ, ಇಲ್ಲಿ ಮಠ ಕಷ್ಟನೇ ಕೊಡ್ತೇವೆ ಹೌದು. ಇನ್ನು ಮೇಲೆ ಕಷ್ಟ ಕೊಡ್ತೀರಿ, ಇನ್ನು ಮೇಲೆ ಕಷ್ಟ ಕೊಡ್ತೀರಿ. ಇನ್ನು ಮೇಲೆ ನೀವು ಕಷ್ಟ ಕೊಡಬಾರ್ದು. ಸಂಯೋಜಕರು ಕುಮಾರ್ ಸರ್ ಬಹಳ ನಿಮ್ಮೊಂದು ಗದ್ದು ಹೋಗಿದ್ದಾರೆ. ನಿಮ್ಮ ಜೊತೆ 24 ತಾಸು ಅದ ನೀವು ಹೌದು. ನಿಮ್ಮ ಕುಮಾರ್ ಸರ್, ನಮ್ಮ ಶ್ರೀಕಾಂತ್ ಸರ್ ಅದಾರಿ. ಆಮೇಲೆ ಭಾಸ್ಕರ್ ಸರ್ ಅಂತ ಅವರು ಎನರ್ಜಿ ಇದೆ. ಭಾಸ್ಕರ್ ಸರ್ ಎನರ್ಜಿ ಹೋಗಿದ್ದೀರಿ, ಪವರ್ಫುಲ್ ಎನರ್ಜಿ ಅಲ್ರಿ. ಇದೆಲ್ಲ ಮಾತು ಕೇಳ್ಕೊಂಡ ನೀವು ಇನ್ನು ಮೇಲೆ ತಂದೆ ತಾಯಿಗೆ ಫಲ ಕೊಡುವಂತ ಮರಕ್ಕಿಂತ ಜಾಸ್ತಿ ಆಗುತ್ತೆ ಹೌದು. ಆ ಮರ ಹೇಳ್ತಿತ್ತಂತ ನಾನು ಒಂದೇ ಕಡೆ ನೆಟ್ಟಿದಾರಪ್ಪ, ನನಗೆ ಅಡ್ಡಾಡಿ ಶಕ್ತಿ ಕೊಟ್ಬಿಟ್ಟಿದ್ರ ಜಗತ್ತಿಗೆಲ್ಲ ಅಡ್ಡಾಡಿ ಎಲ್ಲರಿಗೂ ಎಣ್ಣೆ ಕೊಟ್ಬಿಟ್ಟಿಲ್ಲ ಅಂತಿತ್ತು. ಆದ್ರೂ ಕೂಡ ಮಾತಾಡಕ್ಕೆ ಅವಕಾಶ ಕೊಟ್ಟಾರ ನೋಡಿ ಯಾರು ಮಾತಾಡ್ಬೇಕೈತಿ. ಒಂದು ದಿವಸ ಊರಾಗ ಹಿಂದಿಗಳೆಲ್ಲ ಕುಡ್ಕೊಂಡು ಊರಾಗ ಅಡ್ಡಾಡ್ತಾವ ಹಿಂದಿ ಯಾರ ಕಡೆ ಹೋಗ್ಬೇಕು ಅಂತ ಹೇಳಿ ನಾನು ಸ್ವರ್ಗಕ್ಕೆ ಪರಮಾತ್ಮನ ಕರಿವಾಗ ಪರಮಾತ್ಮಕ್ಕೆ ಏನಂತ ಯಾಕೆ ಕುಳಿತೀರಿ ಅಂತ ಹೇಳಿ ಇಲ್ರಿಪ್ಪ ಊರಾನ ಮಂದಿಲ್ಲ ನಾವು ಮಕ್ಕಳು ಜಗದಾಗ ಜಟಾರ್ಯಾಗ ಇವಾಗ ಬಂದು ಮಕ್ಕಳಾಕತ್ತಾರೋ ನಾವು ಮಕ್ಕಳಾಗ ಜಾಗ ಇದ್ದಾಗ ಆಗೈತಿ ಅಂತ ಹೇಳುತ್ತೆ. ಯಾರು ಮಕ್ಕಳ್ತಾರೋ ಈಗ ಕುಡಿದು ನೀಸಿದಾಗ ಹೋಗಿ ಗಟಾರ್ಯಾಗ ಇವಾಗ ಮಕ್ಕಳ್ತದ. ಅದಕ್ಕೆ ಅವ್ರು ಹೋಗಿ ಸ್ಟ್ರೈಕ್ ಮಾಡಿದ್ರು. ಅದಕ್ಕೆ ನಾವು ಪರಮಾತ್ಮ ಹೇಳಿದಂತ ನೀವೇನು ಚಿಂತೆ ಮಾಡಬೇಡಪ್ಪ, ಅದಕ್ಕೆ ನಾವೊಂದು ಪ್ಲ್ಯಾನ್ ಮಾಡ್ತೀನೋ ಹೋಗಿ ಅಂತ ಅವಾಗ ಪರಮಾತ್ಮ ಏನು ಮಾಡಿದಂತಂದ್ರೆ ನಿಮ್ನೆಲ್ಲಾರು ಆಯ್ಕೆ ಮಾಡಿ ಈ ಮಂದಿ ಶಿಬಿರಕ್ಕೆ ಮಾಂತದಾನ ಮಾಡಕ್ಕೆ ಈ ಶಿಬಿರಕ್ಕೆ ಆಯ್ಕೆ ಮಾಡಿ ಕಳಿಸ. ಅದಕ್ಕೆ ನಿಮ್ಮ ನಾಯಕ ಆಯ್ಕೆ ಮಾಡಿ ಕಳಿಸಾನಂದ್ರೆ ನೀವು ಒಳ್ಳೇದಾಗಲಿ, ನೀವು ಚಲೋ ಆಗಲಿ ಅಂತೇಳಿ ಈ ಧರ್ಮಸ್ಥಳದ ಒಂದು ಮಧ್ಯವರ್ತಿ ಶಿಬಿರಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಾನ. ನೀವಿನ ಮೇಲಿಂದ ನೀವೆಲ್ಲ ವಿದಾಯ ಹೇಳೋದಂದ್ರೆ ಹೆಂಗಾಯ್ತಂದ್ರೆ ಮನೆ ಹೆಣ್ಮಕ್ಳು ಮದುವೆ ಮಾಡ್ಕೊಡು ಅಂತ ಹೆಂಗಾಯ್ತ ಎಲ್ಲರಿಗೂ ಆಯ್ತು. ನೀವೆಲ್ಲರನ್ನು ಕರ್ಕೊಂಡ್ಬಂದು ಬುದ್ಧಿ ಹೇಳಿದ್ರು, ಜಗಳ ಮಾಡಿದ್ರಿ, ನಮ್ಗೆ ಚಾಲೆಂಜ್ ಮಾಡಿದ್ರಿ. ನೀವೆಲ್ಲ ಹೆಂಗಂದ್ರೆ ದೇವ್ರ ಒಳಗೆ ಯಮರಾಜ್ ಅಂತ ಬರೋಣ. ಯಮರಾಜ್ ಎಲ್ಲಾರ್ಗಿ ಸತ್ತ ಮ್ಯಾಲ ಅವ್ರ ಕಿಂಕರ್ ಕೂಡ ನರಕ ತೋರ್ತಾನೆ. ಯಾರಿಗ್ರಿ ಸತ್ತ ಮ್ಯಾಲ ನರಕ ತೋರಿಸಿದ್ರ ಈ ಭೂಮಿ ಮ್ಯಾಲ ಜೀವಂತಿರುವೊಳಗ ತಂದೆ ತಾಯಿಗೆ ಮನ್ಯಾನವ್ರಿಗೆ ಸಮಾಜಕ್ಕೆ ನರಕ ತೋರ್ಸೋರು ಯಾರಿದ್ರ ಯಾರು ಜೀವಂತ ನರಕ ತೋರ್ಸೋರು ಯಾರಿದ್ರ ನೀವು ನಿಮ್ಮ ಸಹಪಾಠಿಗಳಂದ್ರೆ ಕಿಂಕರ್ ಇದ್ದಂಗೆ. ಯಮರಾಜ ಕಿಂಕರ್ ಅಂದ್ರೆ ನೀವು ನಿಮ್ಮ ದೋಸ್ತ. ಅದಕ್ಕೆ ನಿಮ್ಮಿಂದನ ನರಕ ದರ್ಶನ ಜೀವಂತದಾಗ ನರಕ ದರ್ಶನ ತೋರಿಸುವಂತ ಯಮರಾಜಗಳನ್ನು ಕರ್ಕೊಂಬಂದು ನಾವೆಲ್ಲ ನಿಮ್ಮನ್ನು ಪಳಗಿಸಿ ಆಣಿ ಗುಡಿ ಪಳಗಿಸೋದೇನ್ರ ಕಷ್ಟ ಈಸಿ ಇರ್ಬೋದು, ನಿಮ್ಮನ್ನು ಪಳಗಿಸೋದು ಭಾಳ ಕಷ್ಟ ಆಗಿತ್ತು ಎಲ್ಲರಿಗೂ. ಮಾತನ್ಗ ನಮಗೆ ಹೆಂಗಾಯ್ತಂದ್ರೆ ಇಲ್ಲಿ ಮೂರು ಗೊತ್ತಿರುವಂಥ ವ್ಯಕ್ತಿಗಳದಾದ್ರೆ ಅಷ್ಟು ಈಸಿ ಇಲ್ಲ. ದೊಡ್ಡ ಕಬ್ಬಿನ ಸಲಾಕಿಗಳಿಲ್ಲ. ಇವನ್ನೆಲ್ಲ ಹೆಂಗೆ ಹಿಡಿದಿಟ್ಕೊಂಡು ಮಂಜುನಾಥನ ಆಶೀರ್ವಾದ ಕೊಡುವಂಥ ಕುಮಾರ್ ಸರ್
ನೀವು ಏನು ಮೋಡಿ ಮಾಡಿದ್ರು, ಏನು ಶಬ್ದ ಹೇಳಿದರು, ಯಾವ ಶಬ್ದಕ್ಕೆ ನೀವು ಕಣ್ಣೀರು ಹಾಕಿದ್ರಿ, ಯಾವ ಶಬ್ದಕ್ಕೆ ನಿಮ್ಮ ಮನಸ್ಸೊಳಗಿನ ದುಷ್ಟ ಶಕ್ತಿ ಹೊರಗೆ ಹೋತು ನಮಗಂತೂ ಅರ್ಥ ಆಗಿಲ್ಲ. ನಿಮ್ಮೆಲ್ಲರ ಪರವಾಗಿ ಕುಮಾರ್ ಸರ್ಗೆ ಅತೀ ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮಂಥವ್ರನ್ನ ಈಗೀಗ ಮದುವೆ ಆಗಿ ಈಗೀಗ ನೀವು ಅರಿವಿಲ್ದಂಗೆ ಮಕ್ಕಳ ಮಾಡಿರಿ ಅಂತ ಅರ್ಥ ಬಂದಿರಿ. ಏನು ಅರಿವಿಲ್ದಂಗೆ ಮಕ್ಕಳಾಗಿಲ್ಲ, ನೀವು ಅರಿವಿದ್ದ ಮಕ್ಕಳಾಗಿಲ್ಲ, ಅರಿವಿದ್ದ ಮದುವೆ ಆಗಿಲ್ಲ, ಇನ್ನೂ ಮಕ್ಕಳು ಆಗ್ಬೇಕಾಗೈತಿ, ಇನ್ನೂ ಮದುವೆ ಆಗ್ಬೇಕಾಗೈತಿ. ಹೆಂಗೆ ನನ್ಗೆ ಗೊತ್ತಿಲ್ಲ. ನಿಮ್ಮಂಥವ್ರು ಸೆಲೆಕ್ಟ್ ಮಾಡಿದಂಥ ಶ್ರೀಕಾಂತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ವಿಷಯಗಳು ಧನ್ಯವಾದ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಾಸ್ಕರ್ ಸರ್, ದೂರದ 600 ಕಿಲೋಮೀಟರ್ ವೀರೇಂದ್ರ ಹೆಗಡೆ ಅವರು, ಮಂಜುನಾಥ್ ಸ್ವಾಮಿ, ನಿಮ್ಮನ್ನೆಲ್ಲ ಆಯ್ಕೆ ಮಾಡಿಕೊಂಡು ಇವ್ರಿಗೆಲ್ಲ ಬುದ್ಧಿ ಹೇಳ್ಬೇಕಂತೇಳಿ ಅವ್ರ ಮನಸ್ಸೊಳಗೆ ಬಂದಿದ್ದು ಹೊತ್ತು ನಾವು ಮಾತನ್ನ ಯಾರು ಮಾಡಿದವ್ರು ಯಾರಿಗೂ ಅಲ್ಲ ಶಕ್ತಿ. ನಿಮ್ಮ ಬುದ್ಧಿ ಹೇಳಿದ ಶಕ್ತಿ ದೇವ್ರ ಬೇಕಾದ್ರೆ ಯಾರಿಗೂ ಇಲ್ಲ. ನಾವು ಮಾತ್ರ ಕಾರ್ಮಿಕ ಉತ್ತರ ಪಿಕ್ಚರ್ ಅಷ್ಟೇ ನಂಬ್ತೀವಿ. ಮಂಜುನಾಥ ಸ್ವಾಮಿ ಮಾತ್ರ ಕಾರಣ ನೀವು ಏನು ವಿಧಾನ ಹೇಳತ್ತೇವಿ ನಮ್ಗೆ ಇಷ್ಟ ಅನ್ಸದಂದ್ರೆ ನೀವು ಕೊಡುವಂಥ ಕಾಣಿಕೆ ಏನಪ್ಪ ಅಂದ್ರೆ, ಮನಿ ಹೆಣ್ಣು ಮಗಳು ಇನ್ನೊರು ಮನೆಗೆ ಹೋದಾಗ ಚಲೋತಾನೆ ನಡ್ಕೊಂಡು ಬಾಳೆ ಮಾಡಿ ಹೆಂಗೆ ತಂದೆ ತಾಯಿ ಹೆಂಗೆ ಗೌರವ ಬರ್ತದಲ್ಲ, ಹಂಗೆ ನೀವು ಹೊರಗೆ ಹೋಗಿ ನಡ್ಕೊಂಡು ಗೌರವ ಕೊಟ್ರೆ ನಮ್ಮ ಮಕ್ಕಳಿಗೆ ಮರ್ಯಾದೆ ಬಂದಂಗೆ. ಅಕಸ್ಮಾತ್ ಮನಿ ಹೆಣ್ಣು ಮಗಳಿಗೆ ಹೋಗಿ ಜಗಳ ಮಾಡಿ ಫಿರ್ಯಾದಿ ತೊಗೊಂಬಂದ್ರೆ ಎಷ್ಟು ತ್ರಾಸ ಆಗತ್ತಲ್ಲ, ಅದಕ್ಕಿಂತ ಹೆಚ್ಚು ನೋವು ಆಗ್ತದೆ. ಆ ನೋವಿಗೆ ನೀವು ಅವಕಾಶ ಕೊಡಬೇಡ್ರಿ. ಸಮಾಜದೊಳಗೆ ಒಳ್ಳೆ ಜಾಗ ಮಾಡಿಕೊಡ್ರಿ, ಗೌರವ ಮಾಡಿಕೊಡ್ರಿ. ನಿಮ್ಮನ್ನು ಸಿಡಿಸ್ತಾರ, ನಿಮ್ಮನ್ನು ನಂಬೋದಿಲ್ಲ. ನೀವು ಇಷ್ಟು ದಿನ ಗೆದ್ದೀರಿ, ಹೆಂಗೆ ನಿಮ್ಮ ಆಡಿದವ್ರನ್ನ ತೋರಿಸಿರಿ, ಅದಕ್ಕೆ ನೀವು ಬಂದಾಗ ಎಲ್ಲರೂ ಒಂದು ಚಾಲೆಂಜ್ ಕೊಟ್ಟಾರ. ಮಾತಾ ಹೇಳಂಗೆ ಅಂತ 100 ಮಂದಿ ಹೇಳ ಇಂಥ 1000 ಸಭೆ ಆಗ್ಯಾವ್ರಿ, 1000 ಕಾರ್ಯಕ್ರಮ ಆಗ್ಯಾವು, 1000 ಔಷಧ ತಗೊಂಡಾರು. ಹೊರಗೆ ಮರುದು ಉದ್ಯೋಗ ಏನಂದ್ರೆ ಮತ್ತು ಯಥಾಸ್ಥಿತಿ ನಾಯಿ ಬಾಡು ಅಂತ ಅಂತಾರೆ. ಅವ್ರ ಅಷ್ಟೂರು ಸೋಲಿಸ್ಬೇಕು ಯಾರಂದ್ರೆ ಅಂದಾಜ್ ಸೋಲಿಸ್ಬೇಕು ಯಾರ್ರಿ? ನೀವು ಸೋತ್ರ ನಾವು ಗೆದ್ದಾನೆ. ನಿಮ್ಮ ಜಾಗದಾಗ ನೀವು ಗೆದ್ರ ನಾವು ಅಷ್ಟೂರು ಸೋತಾನ. ನಾವು ಏನು ಬೆಲೆ ಇರೋದಿಲ್ಲ. ನಮ್ಮ ಬೆಲೆ, ನಮ್ಮ ಅಳಿವು ಮರ್ಯಾದೆ, ನಮ್ಮ ಮನೆ ಮಕ್ಕಳಿಗೆ ಏನದರಿ ನೀವು ಅಷ್ಟೂರು ಕೈಯಾಗ ನಾವು ಅಷ್ಟೂರು ಮರ್ಯಾದೆ ಕೊಟ್ಟಿವಿ. ಈಗ ಕುಂದವ್ರು ಅಷ್ಟೂರು ಮರ್ಯಾದೆ ನಿಮ್ಮ ಕೈಯಾಗೈತಿ. ದಯವಿಟ್ಟು ಆ ಮರ್ಯಾದಿನ ಮಣ್ಣು ಪಾಲು ಮಾಡಬೇಡ್ರಿ. ಮಾಂತದ ನಡು ಜಗ ಇದೆ, ಈ ಜಗಳ ಮರ್ಯಾದೆ ಕೊಡುವಂಥ ಕೆಲಸ ಮಾಡಬೇಡ ದಯಮಾಡಿ. ಈ ಮಾಂತದ ನಡು ಜಗಳ ನೀವೆಲ್ಲ ಒಂದು ಹೆಚ್ಚಿ ಇಟ್ಟಿರಿ, ಇದೊಂದು ದೊಡ್ಡ ಪಾವನ ಶಕ್ತಿ. ನೀವು ಆ ಆಶೀರ್ವಾದ ತಗೊಂಡು ದಯವನ್ನು ಮುಂದಿನ ಜನ್ಮೊಳಗೆ ಆ ಹುದ್ದೆ ಒಳಗೆ ನನಗೆ ಶಿಬಿರದ ಕಾರ್ಯಕ್ರಮ ಬಂದೈತೆ ಅಂದ ತಕ್ಷಣ ನಾನು ಅವಾಯ್ಡ್ ಮಾಡಿದ್ದೇನೆ ಸರ್. ಸರ್ ನನಗೆ ಶಿಬಿರ ಕಾರ್ಯಕ್ರಮ ಬೇಡ ಸರ್, ನಂಗೆ ಅದಂದ್ರೆ ಆಗೋದೇ ಇಲ್ಲ ಸರ್. ಅದು ಕುಡಿತ ಮಾಡೋರು ಆಗೋದಿಲ್ಲ ಅಂತಲ್ಲ, ನನಗೇನೋ ಗೊತ್ತಿಲ್ಲ. ಕುಡಿತವ್ರು ನೋಡಿದ್ರೆ ನನಗೆ ನನ್ನ ತಲೆ ಬಿದ್ದೆ ಸರ್. ನಂಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಈ ಕಾರ್ಯಕ್ರಮ ಬಿಟ್ಟು ನಂಗೆ ಬೇರೆ ಕಾರ್ಯಕ್ರಮ ಕೊಡಿ ಸರ್, ಜವಾಬ್ದಾರಿ ಮಾಡ್ತೀನಿ. ಇಲ್ಲ ಸರ್, ಇಲ್ಲಮ್ಮ ನೀವು ಮಾಡ್ತೀರಿ, ನೀವು ಎಲ್ಲ ಕಾರ್ಯಕ್ರಮ ಸಕ್ಸಸ್ ಮಾಡ್ತೀರಿ, ಇದ್ಯಾಕೆ ಆಗೋದಿಲ್ಲ ಸರ್. ಆದ್ರೂ ನಾನು ಎಲ್ಲಿವರೆಗೆ ನೆಗ್ಲೆಕ್ಟ್ ಮಾಡಿದ್ದೆ ಅಂದ್ರೆ ಕಾರ್ಯಕ್ರಮ 10 ದಿನ ಇದ್ರೂ ನಾನು ಕಾರ್ಯಕ್ರಮ ಜವಾಬ್ದಾರಿ ತಗೊಳ್ಳೇ ಇಲ್ಲ. ಕೊನೆಗೆ ಸರ್ ಬಂದು ನನಗೆ ಒಂದು ಸಣ್ಣ ಮೀಟಿಂಗ್ ಮಾಡಿದ್ರು. ಮಾಡಿದಾಗ ನನಗೆ ಒಂದು ಬುದ್ಧಿವಾದ ಹೇಳಿದ್ರು, ಈ ಕಾರ್ಯಕ್ರಮ ಮಾಡೋದ್ರಿಂದ ನೀವು ಸೋತಿರ್ಬೋದು, ನೀವು ಎಲ್ಲರ ಜೀವನದಲ್ಲಿ ಸೋತಿರ್ಬೋದು, ಆದ್ರೆ ನಿಮ್ಮಿಂದ ಎಷ್ಟೋ ಜನಕ್ಕೆ ಅದೊಂದು ದಾರಿ ಮಾರ್ಗವಾಗ ಆಗ್ಲಿ, ನೀವು ಅದನ್ನಾದ್ರೂ ಧೈರ್ಯದಿಂದ ಮಾಡಿ ಅಂತ ನಮ್ಗೊಂದು ಬೆಂಬಲ, ನಮ್ದು ಧೈರ್ಯ ನೀಡಿದಾಗ ನಾನು ಮೊದಲು ಹೋಗಿದ್ದು ನಮ್ಮ ಸಂತೋಷ ನನ್ನ ಕಡೆ. ಯಾಕಂದ್ರೆ ವ್ಯವಸ್ಥೆ ಸರಿಯಾಗಬೇಕು, ಊಟ ಸರಿಯಾಗಬೇಕು, ಅಲ್ಲಿಯವರಿಗೆ ವ್ಯವಸ್ಥೆ ಸುಧಾರದೆಲ್ಲ ವ್ಯವಸ್ಥೆ ಆಗಬೇಕು ಅನ್ನೋ ಉದ್ದೇಶದಿಂದ ನನಗೆ ಮಾತಜ್ಜ ನನ್ನ ಕೃಪೆಯ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಈ ಇಷ್ಟೆಲ್ಲ ಕಾರ್ಯಕ್ರಮ ಆಗ್ಬೇಕಂದ್ರೆ ಇಲ್ಲಿದ ಮಾತಜ್ಜ ನನ್ನ ಶಕ್ತಿ, ಅವನ ಪವಾಡಗಳಂತ ನಾನು ಹೇಳಬಲ್ಲೆ. ಯಾಕಂದ್ರೆ 61 ಜನ ಶಿಬಿರಾರ್ಥಿಗಳು ಬಂದಿದ್ದಾರಂದ್ರೆ ಅದು ಒಂದು ಪವಾಡನೆ. ಯಾಕಂದ್ರೆ ನನ್ನ ಕಡೆ ಒಂದೇ ಒಂದು ನಿಶ್ಚಿತಿಲ್ಲ ಶಿಬಿರಾರ್ಥಿಗಳು. ನನಗೆ ಊಹಿಸಕ ಆಗ್ಲಿಲ್ಲ ಶಿಬಿರದ ದಿನ ಇಷ್ಟು ಜನ ಅಡ್ಮಿಷನ್ ಆದ್ರು ಅಂತ ಹೇಳಿ. ಆದ್ರೆ ಆ ದಿನ ಅಡ್ಮಿಷನ್ ಆದ ದಿನ ನಾನು ಒಳಗೆ ಉದ್ಘಾಟನೆ ಮಾಡಿ ನಾನು ಹೊರಗೆ ನಿಂತಿದ್ದು. ಯಾಕಂದ್ರೆ ಎಷ್ಟು ಚಿಕ್ಕ ವಯಸ್ಸಿನವ್ರು ಬಂದಿದ್ರು, ನನ್ನ ತಮ್ಮಂದಿರ ವಯಸ್ಸು, ಅಣ್ಣಂದಿರ ವಯಸ್ಸು, ಅಪ್ಪಂದಿರ ವಯಸ್ಸು ಎಲ್ಲರೂ ಬಂದಿದ್ರು. ಆದ್ರೆ ನೀವು ಎಷ್ಟು ನಾವು ಶಿಬಿರ ಮಾಡಿದ್ದೇವೆ, ಶಿಬಿರದೊಳಗೆ ಎಷ್ಟೋ ಜನ ವ್ಯಸನ ಮಾಡ್ಕೊಂಡು ಬಂದಿದ್ದಾರೆ ಸರ್. ಯಾರು ನಮ್ಗೆ ಅಷ್ಟು ನಮ್ ಕಿರಿಕಿರಿ ಮಾಡಲಿಲ್ಲ ಸರ್. ಒಂದು ದಿನ ಮಾತ್ರ ಆ ದಿನ ಸರ್ ಕುಮಾರ್ ಸರ್ ಅಂತ ಎಷ್ಟು ಪೇಷನ್ಸ್ಲಿ ನಮ್ಗೆ ಶಿಬಿರ